ಅವ್ರು ಇಲ್ಲಿಗೆ ಯಾಕೆ ಬಂದ್ರು? ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ. ಯಾವನ ಗುಗ್ಗು ಇರ್ಬೇಕು, ನನ್ ಸೌಂದರ್ಯಕ್ಕೆ ಮರಳಾಗಿರ್ಬೇಕು. ನಾಗವಲ್ಲಿ ಅವ್ರೆ, ನೀವಿಲ್ಲಿ ಯಾಕೆ ನಾಗವಲ್ಲಿ ಇಲ್ಲಿ ಇರ್ಬಾರ್ದಾ? ಎಲ್ಲಿ ಬೇಕಾದ್ರೂ ಇರ್ಬೋದು ಬಿಡ್ರಿ, ಆದ್ರೆ ವಿಭಿನ್ನವಾಗಿ ಡ್ರೆಸ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಕೇಳಿದೆ. ಒಂದೇ ತರ ಇರಕ್ಕಾಗತ್ತ ಗುರು? ಜೀವನದಲ್ಲಿ ಚೇಂಜಸ್ ಇರ್ಬೇಕು. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀ ನಾಗವಲ್ಲಿ ಅವ್ರೆ, ನನ್ನ ಜೀವನದಿಂದ ನೀವು ದೂರ ಹೋಗ್ಬೇಕು. ಆ ತರ ಆಗ್ಬೇಕು ಅಂದ್ರೆ ನಾನ್ ನಿಮ್ಗೆ ಏನ್ ಕೊಡ್ಬೇಕ್ರಿ? ಏನ್ ಕೇಳಿದ್ರು ಕೊಡ್ತಿರೋ? ಕೊಡ್ತೀನ್ರಿ, ಆದ್ರೆ ಒಂದ್ಸರಿ ಹೋದರೂ ವಾಪಸ್ ಮಾತ್ರ ಬರಬಾರ್ದು. ಗುರು, ನಾನು ಈ ಊರ್ ಬಿಟ್ಟೆ ಹೊಟ್ಟಾಗ್ಬಿಡ್ತೀನಿ, ನಿಮ್ ತಂಟೆಗೆ ಬರೋದಿಲ್ಲ. ಒಂದ್ 50,000 ರೂಪಾಯಿ ಕೊಟ್ಬಿಡಿ. 50,000 ರೂಪಾಯಿ ತಾನೆ ಕೊಡ್ತೀನ್ರಿ. ಈಗ ತಾನೇ ನನ್ನ ಕ್ಲೈಂಟ್ ಇಟ್ಟಿಗೆಗೂಡ್ ಸ್ವಾಮಿ ಕೊಟ್ಟಿದ್ದ ದುಡ್ಡಿದೆ. ನಿಮ್ಮ ಋಣ ತೀರ್ತು. ಇನ್ನು ಮುಂದೆ ನಾಗವಲ್ಲಿ ಯಾರು ಅಂತ ನನಗ್ ಗೊತ್ತಿಲ್ಲ, ಲಾಯರ್ ಗುಂಡಣ್ಣ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಟಾಟಾ ಬಾಯ್ ಬಾಯ್ ಮಾಡಿ ಹೊರಡ್ತಾ ಇರ್ಬೇಕು. ನೋಡ್ರಿ, ಟಾಟಾ ಬಾಯ್ 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 ಬಾಯ್. ಅಯ್ಯೋ, ನಾಗವಲ್ಲಿ ನೀನಿಲ್ಲಿ? ನಾಗವಲ್ಲಿನಾ? ನಾಗವಲ್ಲಿ ನಾನೇ. ಸುಮ್ನೆ ಬೇಜಾರಾಗ್ತಾ ಇತ್ತು, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ನಾಗವಲ್ಲಿ, ಯಾರೇನೋ ಹೇಳಿದ್ರು ಅಂತ ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಕಣೆ. ಆ 50,000 ರೂಪಾಯಿ ವಿಷಯನ ಬಿಟ್ಬಿಡು. ಎಲ್ಲ ಹೊರಟೆ? ಒಡವೆಗಳನ್ನ ಪಾಲಿಶ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೆ. ಯಾವ ಅಂಗಡಿಗೆ? ಚಿನ್ನಾರಿಗೋಲ್ಡ್ ಅಂತ ಅಂಗಡಿ ಇದೆಯಲ್ಲ, ಅಲ್ಲಿಗೆ. ಅಯ್ಯೋ, ಆ ಅಂಗಡಿನ ರಿನೋವೇಷನ್ ಗಿಂತ ಮುಚ್ಚಿಬಿಟ್ಟಿದ್ದಾರೆ. ಬೊಂಬಾಟ್ ಗೋಲ್ಡ್ ಅಂತ ಹೊಸ ಅಂಗಡಿ ಓಪನ್ ಆಗಿದೆ. ನಾನ್ ಒಡವೆಗಳನ್ನೆಲ್ಲ ಅಲ್ಲೇ ಪಾಲಿಶ್ ಮಾಡ್ಸೋದು. ಒಡವೆಗಳನ್ನ ಕೊಡು, ನಾನ್ ಪಾಲಿಶ್ ಮಾಡಿಸ್ಕೊಂಡ್ ಬರ್ತೀನಿ, ನಿನ್ ಮನೆಗೆ ಹೋಗ್ ತಗೋ. ನಾಗವಲ್ಲಿ, ಯಾರೇನೋ ಹೇಳಿದ್ರು ಅಂತ ನೀನ್ ಯೋಚನೆ ಮಾಡ್ತಾ ಕೂರ್ಬೇಡ. ನಾನ್ ಯಾಕೆ ಯೋಚನೆ ಮಾಡ್ಲಿ? ನಿನ್ನಂತವಳು ಸಿಕ್ಕದ್ಮೇಲೆ ನನಗೆ ಯಾವ ಯೋಚನೆನೂ ಇಲ್ಲ. ಹೌದು ನಾಗವಲ್ಲಿ, ಎಲ್ರು ಒಟ್ಟಿಗೆ ಹೋಗಿ ಪಾಲಿಶ್ ಮಾಡಿಸ್ಕೊಂಡ್ ಬರೋಣ. ಅಲ್ಲ, ಅಂಗಡಿ ಓಪನ್ ಇದೆಯೋ ಇಲ್ವೋ ಒಂದ್ ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಅಲ್ಲಿ ಹೋಗಿ ಫೋನ್ ಮಾಡ್ಬಿಡ್ತೀನಿ. ನಾಗವಲ್ಲಿ, ನೀನು ಮಾಡ್ತಾರ ಸರಿ ಇಲ್ಲ. ಇತ್ತೀಚೆಗೆ ನಿನ್ಗೆ ಸೇಡಿನ ಮನೋಭಾವನೆ ಬರ್ತಾ ಇದೆ. ಹೌದು, ಬರ್ತಾ ಇದೆ. ಏನ್ ಮಾಡ್ಬೇಕೀಗ? ಗುಂಡನ 50,000 ಕದ್ದೆ, ನನ್ನ ವಜ್ರ ದುಂಗ್ರ ಕದ್ದೆ, ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯ? ಆ ಸುಳ್ಳಪ್ಪ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವಳೇ ಕತ್ತಿರೋದು. ಪಾರು, ನೀನು ಹೇಗೆ ಹೇಳ್ತೀಯಲ್ಲ? ಇನ್ನೇನೆ ಒಡವೆನ ಪಾಲಿಶ್ ಮಾಡ್ಸೋದಕ್ಕೆ ತಗೊಂಡು ಹೋಗ್ತಾ ಇದ್ರೆ ನಾನೇ ಪಾಲಿಶ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಎಲ್ಲ ಒಡವೆನ ಕತ್ಕೊಂಡು ಹೋಗ್ಲಿಲ್ಲ? ಇವಳನ್ನ ಪೊಲೀಸಿಗೆ ಒಪ್ಸೋಣ? ಬೇಕಾಗಿಲ್ಲ. ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗ್ತಿದೆ ಅಂದ್ರೆ ನಾನು ಈ ಮನೇಲಿ ಇರೋದಿಲ್ಲ. ನಾನು ಈಗಲೇ ಹೊರಡ್ತೀನಿ. ಏನಮ್ಮ, ಪೊಲೀಸರಿಗೆ ಮಣ್ಣೆರ್ಚಿದಾಯ್ತು, ಸಂಪಾದನೆ ಜೋರ? ಯಾರಿನ? ನಿನ್ನ ದರ್ಶನ ಭಾಗ್ಯ ಪಡೆಯಕ್ಕೆ ಅಂತಾನೆ ಬಂದೆ, ಧನ್ಯನಾದೆ. ಸುಬ್ಬ, ಏನೋ ಇದು? ನಾಗವಲ್ಲಿ ಆಂಟಿನೇ ಬೇರೆ, ಈ ಕಳ್ಳಿನೇ ಬೇರೆ ಕಣು. ಹೌದ್ರಿ, ನಾವು ತಪ್ಪಿಕೊಂಡಿದ್ವಿ. ಯಾರ್ ತರ ಇದ್ರೆ ನನ್ಗೇನಂತೆ, ನಾನ್ ಹೊರಟೆ. ವೇದ, ಏನೇ ಹೇಳ್ತಾ ಇದೀಯಾ? ನಾಗವಲ್ಲಿ ಕಳ್ಳಿ ಅಲ್ವಾ? ಅಲ್ಲ ಆಂಟಿ, ನಮ್ ನಾಗವಲ್ಲಿ ಆಂಟಿನೇ ಬೇರೆ, ಕಳ್ಳಿನೇ ಬೇರೆ. ಇಬ್ರು ಸೇರಿದ್ರಾಗ ಏನೋ ಕದ್ದ ಅಂತಾಳೆ. ನೀವೇ ನೋಡಿ. ಗುಂಡಣ್ಣವ್ರೆ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ಆ ಕಳ್ಳಿ ಅಲ್ಲ ಅಂತ. ಆ ಕಳ್ಳಿನ ಪೊಲೀಸ್ನವರು ಹಿಡ್ದಾಕಿದ್ದಾರೆ. ಈ ಬ್ಯಾಗ್ ಅವ್ರಿಗೆ ಒಪ್ಪಿಸ್ಬೇಕಂತೆ, ಕೊಟ್ಬಿಡಿ. ಒಂದ್ ನಿಮಿಷ, ರಿಂಗು ಒಡವೆ ಗಂಟೆ ತಗೊಂಡ್ಬಿಡಿ. ನನ್ನ 50,000 ಕೊಡೋಣ. असल फिसल का कमजा चढ़ गए, मेहनत पड़िया सो मुर्गी अंडा गायस फकीर रे. ಸರ್, ನಾನು ನಾಗವಲ್ಲಿ. ಈ ಲಾಯರ್ ಗುಂಡಣ್ಣ ನಿನಗೆ ಹೇಗ್ ಪರಿಚಯ ಅಮ್ಮ? ಯಾವ ಕಾರಣಕ್ಕೆ ಪರಿಚಯ ಆದ್ರು ಹೇಳಮ್ಮ? ಸರ್, ಮರ್ತೋಗಿದೆ ಸರ್. ಅನುಮಾನನೇ ಇಲ್ಲ, ಇವಳು ನಾಗವಲ್ಲಿ ಅಲ್ಲ, ಕಳ್ಳಿ ಪಾಯಲ್. ಊರಿಗೆ ಬಂದು ಸೇರ್ಕೊಂಡು ಕಳ್ತನ ಮಾಡ್ತಾ ನಾಗವಲ್ಲಿ ಹೆಸರಿಗೆ ಮಸಿ ಬಳಿತಾ ಇದ್ದಾಳೆ. ಎತ್ತಕೊಂಡು ನಡಿಯೋಣ. ನಡಿಯಮ್ಮ. ನಾಗವಲ್ಲಿ ಅವರೇ, ಬನ್ರಿ ಇಲ್ಲಿ. ಐಮ್ ಸಾರಿ ಕಣೆ, ನನ್ ತಪ್ಪಾಯ್ತು. ನಿನ್ ಹಾಗೆ ಇರೋ ಕಳ್ಳಿ ನಿನ್ ಹೆಸರು ಕೆಡ್ಸಿದ್ಲು. ಪ್ಲೀಸ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡು. ನನ್ನನ್ನು ಯಾರು ತಡಿಬೇಡಿ, ನಾನ್ ಹೊರಟೆ. ನಾಗವಲ್ಲಿ ಅವರೇ, ನಿಮ್ಮ ಸುಳ್ಳಪ್ಪ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ರಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನೀವು ನಿಮ್ಮ ಈ ಗುಂಡನ್ನ ಬಿಟ್ಟು ಹೋಗ್ತೀರೇನ್ರಿ?